ನಾವು ನಮ್ದು ಏನೇನ್ ರೀಲ್ಸ್ ನೋಡಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ, ಸಾಂಗ್ ಸೆಲೆಕ್ಷನ್, ಕಾಸ್ಟ್ಯೂಮ್ ಹಿಂಗೆ ಮಾಡ್ಬೇಕು ಅನ್ನೋದು ಎಲ್ಲ ಮೇಡಮ್ ಅವ್ರದ್ದೆ. ಡೈರೆಕ್ಷನ್ ಮಾಡೋದು ಇವರು, ಕಾಸ್ಟ್ಯೂಮ್ ಸ್ಟೈಲಿಂಗ್ ವಾಟ್ ಎವರ್. ಸಾಂಗ್ ಮೇಜರ್ ನಾವ್ ಇದಕ್ ಮಾಡ್ಬೇಕು ಅಂತ ಇನಿಶಿಯೇಟ್ ಮಾಡೋದು ಇವರು. ಸೊ ಹಾಗಾಗಿ ಅದೆಲ್ಲ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು. ನೀವು ಕನ್ನಡದಲ್ಲಿ ನನಗೆ ತುಂಬಾ ಟು ಬಿ ಫ್ರಾಂಕ್ ಹೇಳ್ತಾರೆ, ನೀವು ಮಾತಾಡುವಂತ ಶೈಲಿ, ಕನ್ನಡದ ಭಾಷೆ ಮೇಲೆ ಇರುವಂತ ಹಿಡಿತ, ಪ್ರೀತಿ ತುಂಬಾ ನಾನು ಹಿಂದೆನೂ ಕೂಡ ಕೇಳಿದ್ದೆ. ಸೊ ಐಶ್ವರ್ಯ ಅವ್ರಿಗೆ ಯಾವ್ದಾದ್ರು ಒಂದು ಕನ್ನಡದ ಕವನ ಹೇಳೋದಾದ್ರೆ ಅಥವಾ ಕವಿತೆ ಹೇಳೋದಾದ್ರೆ? ಬರ್ದಿದಾರೆ ಆಕ್ಚುಲಿ. ಹೌದಾ? ಒಂದ್ ಕವನ ಬರ್ದಿದಾರೆ, ನನ್ಗಂತ ಅಲ್ಲ, ಒಂದ್ ನಾರ್ಮಲ್ ಆಗಿ ಒಂದ್ ಬರ್ದಿದಾರೆ. ಅಲ್ಲ ಕೊಟ್ಬಿಟ್ಟು ಹಂಗೆ ಕಿತ್ಕೊಂಡ್ಬಿಟ್ರಲ್ಲ. ಸೊ ನಾನ್ ಇನ್ನೊಂದ್ ಹೇಳಕ್ ಮರ್ತೋದೆ, ನನ್ ಬರ್ಡೇ ದಿನ ಏನ್ ಮಾಡಿದಾರೆ ಇವರು, ಪ್ರೊಫೆಷನಲ್ ಸ್ಟುಡಿಯೋಗ್ ಹೋಗಿ ಸಾಂಗ್ ನ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದಾರೆ. ಒಂದು ಫುಲ್ ಮೆಡ್ಲಿ ಆಫ್ ಸಾಂಗ್ಸ್, ಅದ್ರಲ್ಲಿ ಒಂದಷ್ಟು ಅವ್ರ ಫೇವ್ರೆಟ್ ಸಾಂಗ್ ಒಂದಷ್ಟಿತ್ತು, ನನ್ ಫೇವ್ರೆಟ್ ಸಾಂಗ್ ಒಂದಷ್ಟಿತ್ತು. ಸೊ ಮೆಡ್ಲಿ ಮಾಡ್ಕೊಂಡು ಅವ್ರು ಹಾಡಿ ರೆಕಾರ್ಡ್ ಮಾಡಿ ಪ್ರೊಫೆಷನಲಿ ಬಂದು ನನ್ ಮುಂದೆ ಹಾಡಿದ್ದಾರೆ. ಓಕೆ, ಈಗ ಆ ಸಾಂಗ್ ನ ಶಿಶಿರ್ ಅವರು ಐಶ್ವರ್ಯಗೋಸ್ಕರ ಹಾಡ್ತಾರೆ. ಎಸ್ ಎಸ್, ಕಮ್ ಆನ್. ಅದ್ ಯಾವ್ದ್ ಹಾಡ್ತಾ ಹೇಳು, ಯಾವ್ದ್ ಹಾಡ್ತಾ ಹೇಳು. ಅದೇ ಪ್ಲೀಸ್ ಪ್ಲೀಸ್, ಇದು ಈ ಸಾಂಗ್ ಸ್ಟೋರಿ ಆಮೇಲೆ ಹೇಳ್ತೀನಿ, ಫಸ್ಟ್ ಅವ್ರ ಸಾಂಗ್ ಹಾಡಿ. ಪ್ರೇಮ್ ಸರ್, ವಿ ಲವ್ ಯು ಸರ್. ಚಾರ್ಮಿನಾರ್ ಸಾಂಗ್. ಹೌದೌದೌದು. ಅತಿಲೋಕ ಸುಂದರಿ ಅಪರೂಪ ಕಿನ್ನರಿ ಚೆಲುವಾದ ನವಿಲುಗರಿ, ಓ ರತ್ನ ಮಂಜರಿ ನೀ ಸ್ವಪ್ನ ಸುಂದರಿ, ನೀ ನನ್ನ ಜಿಂಕೆ ಮರಿ. ಅಂತರಿಕ್ಷಕ್ ಹೋಗಿದ್ದೆ, ಅಲ್ಲೂ ಕೂಡ ಹುಡುಕಿದ್ದೆ, ಒಂದು ತಾರೆ ನಿನ್ನಂಗಿಲ್ವಲ್ಲೇ. ನಾನೇ ಸಲೀಂ, ನೀನು ಅನಾರ್ಕಲಿ. I love you.